ವಿರೋಧ ಅಮೇರಿಕ ಮೇಲೆ ಡಿಪೆಂಡ್ ಆಗುವಂಥದ್ದು. ಮತ್ತು ಅದೇ ಕಾಲಕ್ಕೆ ಏಕಾಲಕ್ಕನ ನಿಧಾನಕ್ಕೆ ಚೈನಾದ ಮೇಲೆ ಡಿಪೆಂಡ್ ಆಗುವಂಥದ್ದು. ಇವತ್ತಂದು ಕುತ್ಕೊಂಡ್ಬಿಟ್ರು ಮೋದಿಯವರು ಇನ್ನು ತಪ್ಪಿಸ್ಬೇಕಾಯ್ತು ಆರಂಭದಲ್ಲ. ಇಲ್ಲಪ್ಪ ಒಂದು ಫೋನ್ ಡಿಸಿಷನ್ ಮೊದಲು ನಾವು ಹೇಳ್ಬೇಕು, ನಮ್ಮ ಕಾಲ ಮೇಲೆ ಇರಬೇಕು, ಮೊದಲು ನಮ್ಮಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು. ಈ ವಿಚಾರ ಯಾಕೆ ಇವ್ರಿಗೆ ಬರಲಿಲ್ಲ ಅಂತ ನೋವು ಅನ್ನಿಸ್ತದೆ. ನಿಜವಾಗಿಯೂ ಈ ದೇಶ ಕಟ್ಟುವಲ್ಲಿ 11 ವರ್ಷ ಸಣ್ಣದಲ್ಲ. ನಾವು ಟೀಕೆ ಮಾಡೋಣ, ಕಾಂಗ್ರೆಸ್ ಇಲ್ಲಂತಲ್ಲ, ಕಾಂಗ್ರೆಸ್ ತಪ್ಪು ಟೀಕೆ ಮಾಡಿರಿ, ನೀವು ಬ್ಯಾಡ ಅಂತಲ್ಲ. ನೆಹರು ದಿನ ಎದ್ದ ತಕ್ಷಣ ಮುಂಜಾನೆ ಸಾಯಂಕಾಲ ಟೀಕೆ ಮಾಡಿರಿ, ತಕರಾರಿಲ್ಲ. ಯಾಕಂದ್ರೆ ಕಾಂಗ್ರೆಸ್ಸಿಗರು ಅದು ತಪ್ಪು ಮಾಡಿದ್ದು ಸರಿ ಅದ ಇಲ್ಲಂತಲ್ಲ. ಆದರೆ ಅದನ್ನೇ ಎಷ್ಟು ವರ್ಷ ಹೇಳೋದು. ಈಗ ಇವತ್ತು ನೋಡ್ರಿ ಅಮೇರಿಕಾ ಪಾಕಿಸ್ತಾನ ಪರ ನಿಂತುಬಿಟ್ಟದೆ. ಇವತ್ತು ನಿಮ್ಮ ಪರ ಯಾರಿದ್ದಾರೆ? ಈಗ ಚೈನಾ ಬರ್ಲಿಕ್ಕತ್ತದ, ನಿಮ್ಮ ಸಮೀಪ ರಷ್ಯಾ ಬರ್ಲಿಕ್ಕತ್ತದ. ಮೂಲದ ಫ್ರೆಂಡ್ ರಷ್ಯಾ ಭಾರತ ಜೊತೆಗೆ ಅಲ್ಲೂ ವಿಶ್ವಾಸ ಕಳ್ಕೊಂಡ್ರಿ. ಇವತ್ತು ಅವರು ನಮ್ಮ ಕಡೆ ಬರೋರಲ್ಲ. ಉಕ್ರೇನ್ ಯುದ್ಧ ಸಲುವಾಗಿ ಇವತ್ತು ನಮ್ಮ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದಾರೆ, ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ಅದೇ ಕಾಲಕ್ಕೆ ಅಮೇರಿಕೆಯನ್ನು ಅನಿಸೋದಕ್ಕೂ ತಾವು ಉಪಯೋಗ ಮಾಡ್ಕೊಳ್ಳೋ ಪ್ರಯತ್ನಗಳು ಮಾಡ್ತಾಯಿದ್ದಾರೆ. ಆದರೆ ಅಮೇರಿಕ ಇವತ್ತು ಏನಾಗ್ಯದಪ್ಪ ಅಂದ್ರೆ ಭಾರತ ವಿರುದ್ಧ 50% ಟ್ಯಾಕ್ಸ್ ಇರೋ ಮೂಲಕ ಪೂರ್ತಿ ನಮ್ಮ ದೇಶದ ಅರ್ಥವ್ಯವಸ್ಥೆ ಹಾಳು ಮಾಡಬೇಕಪ್ಪ ಅನ್ನೋಂಥ ಹಂತಕ್ಕೆ ಬಂದು ನಿಂತದ. ನಮ್ಮದಾಗಿರ್ಬೋದು, ರಷ್ಯಾದಾಗಿರ್ಬೋದು, ಅದೇ ಕಾಲಕ್ಕೆ ಚೈನಾದಾಗುವುದಿಲ್ಲ. ಮತ್ತು ಬೇರೆ ಚೈನಾ ಆಡಳಿತಗಾರರು ಡಿಕ್ಟೇಟರ್ ಇರ್ಬೋದು, ಅವರು ಇಲ್ಲಂತಲ್ಲ, ಅವರು ಕಮ್ಯುನಿಸ್ಟರು, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಅಲ್ಲಿಯ ವಿಜ್ಞಾನವನ್ನು ಬೆಳೆಸಿದರು, ವೈಜ್ಞಾನಿಕತೆಯನ್ನು ಬೆಳೆಸಿದರು, ಉದ್ಯೋಗ ಸೃಷ್ಟಿ ಮಾಡಿದರು, ಪ್ರೊಡಕ್ಷನ್ ತಯಾರು ಮಾಡಿದ್ರು. ಯಾಕಂದರೆ 106 ಕೋಟಿ ಜನಸಂಖ್ಯೆಯಲ್ಲೇ 130, 40, 50 ಕೋಟಿ ಜನಸಂಖ್ಯೆ ಅವರಿಗೆಲ್ಲ ಉದ್ಯೋಗ ಕೊಡಬೇಕು ಅವಸರವಾಗಿ ಆ ಪ್ಲ್ಯಾನ್ ಏನು ಮಾಡಿದ್ರಪ್ಪ ಅಂದರೆ ಎಕನಾಮಿಕ್ ಡೆವಲಪ್ಮೆಂಟ್ ಮೇಲೆ ಹೆಚ್ಚು ಒತ್ತು ಕೊಟ್ಟ ಅಮೇರಿಕಾಗಿಂತಲೂ ಹೆಚ್ಚು ಗಳಿಸೋದು, US ಹೆಚ್ಚು ಗಳಿಸೋದು. ವರ್ಷ ಇನ್ಕಮ್ ಮಾಡೋದು $1 ಟ್ರಿಲಿಯನ್ ಲಾಭ ಮಾಡ್ಕೊಳ್ತಾರೆ ಅವರು. ಆ ದಿಶೆಯಲ್ಲಿ ನಾವು ಯೋಚನೆ ಮಾಡಲಿಲ್ಲ. ಉದ್ಯೋಗ ಸೃಷ್ಟಿ ಮಾಡ್ತಿರೋದು ಘೋಷಣೆ ಮಾಡೋದು ಅಡ್ವರ್ಟೈಸ್ ಕೊಟ್ಟೇ ಕೊಡೋದು. ಯಾವ ಒಂದು ಇಲ್ಲಿವರೆಗೆ ಘೋಷಣೆ ಮಾಡಿದ್ದು ಯಾವುದೂ ಆಗಲಿಲ್ಲ. ಪ್ಯಾಕೇಜ್ ಕೊಡೋದು